ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ, ಉಳಿದಿರುವಂಥ ಚಪಾತಿಯಿಂದ ವೆಜ್ ಸ್ಯಾಂಡ್ವಿಚ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಡ ಯಾಕೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 3-4 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. 3-4 ಹಸಿಮೆಣಸಿಕಾಯನ್ನ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಎಲ್ಲನೂ ಫ್ರೈ ಮಾಡ್ತಾ ಇದ್ದೀನಿ. ಇದು ಬಣ್ಣ ಬರುವವರೆಗೂ ಸ್ವಲ್ಪ ಲೈಟಾಗಿ ಹುರಿದ್ರೆ ಸಾಕು. ಈಗ ಒಂದು ಅರ್ಧದಷ್ಟು ಎಲೆಕೋಸು ಅಂದರೆ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧದಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತುರಿದಿರುವಂಥ ಗಜ್ಜರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಹುರಿತಾ ಇದ್ದೀನಿ. ಇದು ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರಿಯೋಣ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ಹಾಕೋಬೋದು. ಇಲ್ಲಿ ನನ್ನ ಹತ್ರ ಯಾವುದು ಅವೈಲೇಬಲ್ ಇತ್ತು ಆ ತರಕಾರಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ತುರಿದಿರೋಂಥ ಚೀಸ್ನ ಹಾಕ್ಕೊಳತ್ತೀನಿ. ಎರಡರಿಂದ 3 ಟೇಬಲ್ ಸ್ಪೂನಷ್ಟು ಸಿಜ್ವಾನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ಕೊಳತ್ತೀನಿ ರೀ. ನೀವು ಇದಕ್ಕೆ ಸಿಜ್ವಾನ್ ಚಟ್ನಿ ಬದಲು ವಡಾಪಾವ್ ಮಸಾಲನೂ ಹಾಕೋಬೋದ್ರಿ. ಈಗ ಚೀಸ್ ಮೆಲ್ಟ್ ಆಗೋವರೆಗೂ ಹುರಿಮಂತ್ರಿ. ಈಗ ಇದು ರೆಡಿ ಆಗೈತ್ರಿ. ಈಗ ಉಳಿದಿರೋ ಒಂದು ಚಪಾತಿನ ತಗೊಂಡು ಅದಕ್ಕೆ ಗ್ರೀನ್ ಚಟ್ನಿನ ಸವರಾಕತ್ತೀನಿ ರೀ. ನೀವು ಬೇಕಂದ್ರೆ ತುಪ್ಪ ಕೂಡ ಸವರ್ಬೋದ್ರಿ. ನೀವೇನಾರ ಜಾಸ್ತಿ ಖಾರ ತಿನ್ನೋರಾಗಿದ್ರಂದ್ರೆ ರೆಡ್ ಚಿಲ್ಲಿ ಸಾಸ್ನು ಹಾಕೋಬೋದ್ರಿ. ಈಗ ನಾವು ಇದಕ್ಕೆ ಬೇಯಿಸಿರುವಂಥ ವೆಜಿಟೇಬಲ್ನ ಸ್ಟಫಿಂಗ್ ಮಾಡೋಣಂತ್ರಿ. ಈಗ ಇದನ್ನು ಫೋಲ್ಡ್ ಮಾಡಿರಿ. ನಾ ವಿಡಿಯೋದಾಗ ತೋರ್ಸಾತೀನಲ್ರಿ, ಹಂಗೆ ಫೋಲ್ಡ್ ಮಾಡಿರಿ. ನಾವು ತುಂಬಿರೋ ವೆಜಿಟೇಬಲ್ಸು ಹೊರಗೆ ಬರದೇ ಇರೋ ಹಂಗೆ ಫೋಲ್ಡ್ ಮಾಡಿರಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಸವರಾಕತ್ತೀನಿ ರೀ. ನೀವು ಬೇಕಿದ್ರೆ ಇದಕ್ಕೆ ಬೆಣ್ಣೆನೂ ಸವರ್ಬೋದ್ರಿ. ಈಗ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಇದನ್ನು ತುಪ್ಪ ಹಚ್ಚಿವಲ್ರಿ ಆ ಸೈಡನ್ನು ಹಂಚ ಮೇಲೆ ಹಾಕಿ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರೋಣ್ರಿ. ಈಗ ಇದನ್ನು ಬೇಯಿಸ್ಬೇಕ್ರಿ. ಈಗ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲರಿ. ಸ್ವಲ್ಪ ಆದರೆ ಸಾಕು, ಅಲ್ಲಿ ತನಕ ರೋಸ್ಟ್ ಮಾಡಿದರೆ ಸಾಕು. ಯಾಕಂದರೆ ಒಳಗಡೆ ಇರೋ ವೆಜಿಟೇಬಲ್ಸ್ ಸ್ಟಫಿಂಗ್ನ ಆಲ್ರೆಡಿ ನಾವು ಬೇಯಿಸ್ಕೊಂಡೀವಿ. ನೋಡಿದ್ರಲ್ರಿ, ಉಳಿದಿರೋ ಚಪಾತಿಯಿಂದ ವೆಜ್ ಸ್ಯಾಂಡ್ವಿಚ್ ಮಾಡೋದು ಹೆಂಗಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದ.